ಔರಂಗಜೇಬ್ ಟಿಪ್ಪು ಫೋಟೋ ಹಾಕಿ ಪ್ರಚೋದನಕಾರಿ ಪೋಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಮುಖಂಡ ಮುಜಮಿಲ್ ಅತ್ತಾರ್. ಇವರ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಔರಂಗಜೇಬ್ ಹಾಗೂ ಟಿಪ್ಪು ಫೋಟೋ ಹಾಕಿ ಪ್ರಚೋದನಕಾರಿಯಾಗಿ ಪೋಸ್ಟ್ ಮಾಡಿದ್ರು ಅನ್ನುವಂತ ಕಾರಣಕ್ಕೆ ಕಾಂಗ್ರೆಸ್ ಮುಖಂಡ ಮುಜಮಿಲ್ ಅತ್ತಾರ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರೋದು. ಕೈ ಮುಖಂಡ ತನ್ನ ಇನ್ಸ್ಟಾಗ್ರಾಂನಲ್ಲಿ ಪ್ರಚೋದನಕಾರಿ ಪೋಸ್ಟ್ ಅನ್ನ ಹಾಕೊಂಡಿದ್ರು. ನಿಮ್ಮ ತಂದೆ ಇವನು ಮರೆಯೋಕ್ ಹೋಗ್ಬೇಡ ಅಂತ ಪೋಸ್ಟ್ ಮಾಡಿದ್ರು. ಪ್ರಚೋದನಕಾರಿ ಪೋಸ್ಟ್ ಗಮನಕ್ಕೆ ಬರ್ತಾ ಇದ್ದಂತೆ ಪೊಲೀಸರಿಂದ ಕೇಸ್ ದಾಖಲಾಗಿದೆ. ಸ್ವಯಂ ಪ್ರೇರಿತವಾಗಿ ಅವರೇ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಮುಖಂಡನ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಕೇಸ್ ದಾಖಲಾಗ್ತಾ ಇದ್ದಂತೆ ಈಗ ಪೋಸ್ಟ್ ಡಿಲೀಟ್ ಮಾಡಿದ್ದಾರೆ ಆರೋಪಿ. ಮುಜಾಮಿಲ್ ಈ ರೀತಿಯಾಗಿ ಒಂದು ಪೋಸ್ಟ್ ಅನ್ನ ಮಾಡಿದ್ದು, ಔರಂಗಜೇಬ್ ಹಾಗೂ ಟಿಪ್ಪು ಸುಲ್ತಾನ್ ಫೋಟೋವನ್ನ ಹಾಕಿ ಇವರು ನಿಮ್ಮ ತಂದೆ ಮರೆಯೋದಕ್ಕೆ ಹೋಗ್ಬೇಡ ನೀನು ಅಂತೇಳಿ, ಅಂದ್ರೆ ಒಂದ್ ರೀತಿ ಅನ್ಯ ಧರ್ಮಗಳ ನಡುವೆ ಕೋಮು ಕಿಚ್ಚನ್ನ ಹಚ್ಚಿಸುವಂತ ಪ್ರಚೋದನಕಾರಿ ಪೋಸ್ಟ್ ಇದಾಗಿತ್ತು. ಹಾಗಾಗಿ ಮೊದಲೇ ಅತ್ಯಂತ ಸೂಕ್ಷ್ಮ ವಲಯ ಇದು. ಬೆಳಗಾವಿ ಅನೇಕ ಕೋಮು ಗಲಭೆಗಳಾಗ್ತವೆ, ಭಾಷಾ ವಿವಾದಗಳಾಗ್ತವೆ, ಇತ್ತೀಚೆಗೆ ಎಷ್ಟೆಲ್ಲ ಪ್ರಕರಣಗಳಾಗಿದ್ದಾವೆ ಗಮನಿಸಿದ್ದೀರಾ. ಅದರ ಮಧ್ಯದಲ್ಲೇ ಈ ರೀತಿಯಾಗಿ ಕಾಂಗ್ರೆಸ್ ಮುಖಂಡ ಮುಜಮಿಲ್ ಅತ್ತಾರ್ ಈ ಪೋಸ್ಟ್ ಅನ್ನ ಮಾಡಿದ್ರಿಂದ ಮತ್ತಷ್ಟು ಗಲಭೆಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕೆ, ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂತ ಕಾರಣಕ್ಕೆ ಇವರನ್ನ ಈಗಾಗಲೇ ಸುಮೋಟೋ ಕೇಸ್ ದಾಖಲು ಮಾಡಿ ವಶಕ್ಕೆ ಪಡೆಯುವಂತ ಪ್ರಯತ್ನ ನಡೀತಿರೋದು. ಸದ್ಯಕ್ಕೀಗ ಪೋಸ್ಟ್ ಡಿಲೀಟ್ ಆಗಿದೆ. ಬಟ್ ಇಂತಹ ಪೋಸ್ಟ್ಗಳನ್ನ ಮತ್ತಾರು ಮಾಡಬಾರ್ದು ಅನ್ನುವಂತ ಕಾರಣಕ್ಕೆ ಸ್ವಯಂ ಪ್ರೇರಿತವಾಗಿ ಪೊಲೀಸರೇ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ. ಮುಜಾಮಿಲ್ ಅತ್ತಾರ್ ಕಾಂಗ್ರೆಸ್ನ ಮುಖಂಡ. ಇವರು ಈ ರೀತಿಯಾಗಿ ಒಂದು ಧರ್ಮವನ್ನ ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಮತ್ತೊಂದು ಧರ್ಮವನ್ನ ತುಳಿಯೋದಿರ್ಬೋದು, ಅಥವಾ ಮತ್ತೊಂದು ಧರ್ಮದ ಜನರಿಗೆ ಅವರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡೋ ರೀತಿಯಾಗಿ ಯಾರೆಲ್ಲ ಪೋಸ್ಟ್ ಮಾಡ್ತಾರೋ ಅಂತವರ ವಿರುದ್ಧ ಪೊಲೀಸರೇ ಸುಮೋಟೋ ಕೇಸನ್ನ ದಾಖಲು ಮಾಡ್ಕೊಳ್ತಾರೆ. ಈಗಲೂ ಕೂಡ ಅಂಥದ್ದೇ ಪ್ರಕರಣ ಆಗಿರೋದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಶ್ರೀಧರ್, ಈಗಾಗಲೇ ಬೆಳಗಾವಿಯಲ್ಲಿ ಅತ್ಯಂತ ಸೂಕ್ಷ್ಮ ವಲಯ ಅದು, ಅಲ್ಲಿ ಇಂತಹ ಪ್ರಕರಣಗಳು ಪದೇ ಪದೇ ರಿಪೀಟ್ ಆಗ್ತಾನೆ ಇವೆ. ಸದ್ಯಕ್ಕೆ ಮುಜಮಿಲ್ ಅತ್ತಾರ್ ವಿರುದ್ಧ ಕೇಸ್ ದಾಖಲಾಗಿದೆ. ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ. ಈಗ ಸೌಖ್ಯ, ಈಗ ಬೆಳಗಾವಿಯಲ್ಲಿ ಏನು ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನಕಾರಿ ಪೋಸ್ಟ್ ಹಾಕುವಂತರ ವಿರುದ್ಧ ಈಗ ಬೆಳಗಾವಿ ಪೊಲೀಸ್ ಕಮಿಷನರ್ ಸಮರ ಸಾರಿದ್ದಾರೆ ಅಂತ ಹೇಳ್ಬೋದು. ಬೆಳಗಾವಿಯಲ್ಲಿ ಏನು ಅಶ್ವತ್ಥಾಮ ಮಂದಿಗೆ ಕಲ್ಲು ಹೊಡೆದ ಪ್ರಕರಣ ಅಥವಾ ಪ್ರಕರಣ ಆದ ಬಳಿಕ ಏನು ಪರ ಮತ್ತು ಏನು ವಿರುದ್ಧವಾಗಿ ಯಾರೆಲ್ಲ ಪೋಸ್ಟ್ ಹಾಕ್ತದೋ ಅಂತವ್ರ ವಿರುದ್ಧ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಈಗ ಪ್ರಮುಖವಾಗಿ ಕಾಂಗ್ರೆಸ್ ಮುಖಂಡ ಏನು ಮುಜಮಿಲ್ ಅತ್ತಾರ್ ಇದಾನೆ, ಆ ಮುಜಮಿಲ್ ಅತ್ತಾರ್ಗೂ ಕೂಡ ಈಗ ಬಿಸಿ ತಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಮುಜಮಿಲ್ ಅತ್ತಾರ್ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿರ್ತಾನೆ. ಏನು ಔರಂಗಜೇಬ್ ಮತ್ತು ಟಿಪ್ಪು ಸುಲ್ತಾನ್ ಇರ್ತಕ್ಕಂಥ ಪೋಸ್ಟ್ ಅನ್ನ ಹಾಕಿ ಏ ತುಮಾರ ಬಾಪ್ ಹೇ ಅನ್ನುವಂತ ಒಂದು ಅನ್ನೋದನ್ನ ನೀವು ಮರಿಬೇಡಿ ಅನ್ನುವಂತ ಅರ್ಥದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿರ್ತಾನೆ. ಜೊತೆಗೆ ಅದಕ್ಕೊಂದು ಹಿಂದಿ ಹಾಡನ್ನ ಮಿಕ್ಸ್ ಮಾಡಿರ್ತಾನೆ. ಅಂದ್ರೆ ಆ ಒಂದು ಪೋಸ್ಟ್ ಏನಿದೆ, ಪೋಸ್ಟ್ ಅನ್ಯ ಧರ್ಮೀಯರನ್ನ ಒಂದು ಕೇಳಿಸುವಂತ ಇದ್ದಂತ ಪೋಸ್ಟ್. ಆ ಒಂದು ಕಾರಣಕ್ಕಾಗಿ ಆ ಒಂದು ಪೋಸ್ಟ್ ಏನಿದೆ ಅದರ ಬಗ್ಗೆ ಪೊಲೀಸ್ ಇಲಾಖೆ ಗಮನಕ್ಕೆ ಬರುತ್ತೆ. ಯಾವಾಗ ಮಾರ್ಕೆಟ್ ಪೊಲೀಸರ ಗಮನಕ್ಕೆ ಈ ಒಂದು ಪ್ರಕರಣ ಗಮನಕ್ಕೆ ಬರುತ್ತೋ ಆಗ ತಕ್ಷಣವೇ ಮಾರ್ಕೆಟ್ ಎಸಿಪಿ ಸತ್ನಾಯಕ್ ಅಥವಾ ಏನು ಠಾಣೆಯ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ಏನಂದ್ರೆ ಟೋಮೋಟೋ ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಳ್ಳುವಂತ ಒಂದು ಈಗಾಗಲೇ ಒಂದು ಸೂಚನೆ ಕೊಟ್ಟ ಬಳಿಕ ಈಗಾಗಲೇ BNS ಕಾಯ್ದೆ ಅಡಿ ಈಗಾಗಲೇ ಸೋಮೋಟೋ ಪ್ರಕರಣದ ಈಗಾಗಲೇ ಒಂದು ಕೇಸ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಕೇಸ್ ದಾಖಲಾಗ್ತಿದ್ದಂತೆ ಏನು ಕಾಂಗ್ರೆಸ್ ಮುಖಂಡ ಏನಿದ್ದಾನೆ, ಏನು ಯೂತ್ ಕಾಂಗ್ರೆಸ್ ನ ನಾಯಕ ಆದಂತ ಮುಜಮಿಲ್ ಅತ್ತಾರ್ ತಾನು ಹಾಕಿದಂತ ಪೋಸ್ಟ್ ನ ಡಿಲೀಟ್ ಮಾಡಿರ್ತಕ್ಕಂಥದ್ದು. ಇನ್ನಷ್ಟೇ ಆತನಿಗೆ ಪೊಲೀಸರು ನೋಟಿಸ್ ಕೊಟ್ಟು ಠಾಣೆಗೆ ಕೂಡ ವಿಚಾರಣೆ ಕರೆಯಲಿದ್ದಾರೆ. ಅಂದ್ರೆ ಸೌಖ್ಯ, ಈ ಒಂದು ಸಾಮಾಜಿಕ ಜಾಲತಾಣ ಹಾಕುವಂತ ಪೋಸ್ಟ್ ಗಳು ಏನಿದಾವೆ ಇದು ಸಾಕಷ್ಟು ಬೆಳಗಾವಿ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಇಂತಹ ಪೋಸ್ಟ್ ಗಳಿಂದ ಕೋಮು ಗಲಭೆಗೆ ಆಗಿರ್ಬೋದು, ಅನ್ಯ ಭಾಷಿಕರ ಮಧ್ಯೆ ಗಲಾಟೆ ಆಗಿರ್ಬೋದು, ಹೀಗೆ ಸಾಕಷ್ಟು ಈ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡುವಂತ ಒಂದು ಘಟನೆಗಳು ಈ ಹಿಂದೆ ನಡೆದಿದ್ವು. ಆ ರೀತಿಯ ಘಟನೆಗಳು ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ. ಯಾಕಂದ್ರೆ ಒಂದ್ ಕಡೆ ರಂಜಾನ್ ಹಬ್ಬದ ಸಂಭ್ರಮ ಇದೆ, ಮತ್ತೊಂದ್ ಕಡೆ ಏನು ಅಶ್ವತ್ಥಾಮ ಮಂದಿರ್ಗೆ ಕಲ್ಲು ಹೊಡೆದ ಪ್ರಕರಣ ಆಗಿತ್ತು. ಎರಡೂ ಪ್ರಕರಣಗಳಿಂದ ಬೆಳಗಾವಿಯಲ್ಲಿ ಯಾವುದೇ ರೀತಿಯ ಕೋಮು ಗಲಭೆ ಆಗ್ಬಾರ್ದು, ಕೋಮು ಗಲಭೆಯನ್ನು ಪ್ರಚೋದಿಸುವಂತ ಕೃತ್ಯಗಳನ್ನ ಯಾರು ಆಗ್ಬಾರ್ದು. ಜೊತೆಗೆ ಚಾವಾ ಚಿತ್ರ ಬಿಡುಗಡೆ ಆದ ಬಳಿಕ ಏನು ಮಹಾರಾಷ್ಟ್ರದಲ್ಲಿ ಏನು ಗಲಾಟೆ ಆಯ್ತು, ಅಲ್ಲಿ ಕೂಡ ಇದೇ ರೀತಿಯ ಸಾಮಾಜಿಕ ಜಾಲತಾಣ ಹಾಕಿದ ಪೋಸ್ಟ್ ಗಳಿಂದ ಆದಂತ ಘಟನೆಯಿಂದ ಅಂತಹ ಘಟನೆ ಬೆಳಗಾವಿಗೆ ಮರುಕಳಿಸಬಾರ್ದಂತ ನಿಟ್ಟಿನಲ್ಲಿ ಒಂದು ಪೊಲೀಸ್ ಆಯುಕ್ತರು ಒಂದು ಖಡಕ್ ಆಗಿ ಸೂಚನೆ ಕೊಟ್ಟಿದ್ರು. ಆ ಸೂಚನೆಯಂತೆ ಏನು ಪೊಲೀಸ್ ಆಯುಕ್ತ ಸೂಚನೆ ಕೊಟ್ಟರು ಕೂಡ ಕಾಂಗ್ರೆಸ್ ಮುಖಂಡ ಹಾಕಿದಂತ ಪೋಸ್ಟ್ ಇದ್ರು ಕೂಡ ಯಾವುದೇ ಮುಲಾಜಿಲ್ಲದೆ ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಮೂಲಕ ಪೊಲೀಸರು ಖಡಕ್ ಆಗಿ ಸಂದೇಶನ ಈ ರೀತಿ ಏನು ಕ್ರಿಮಿನಲ್ ಗುಂಡಗಳಾಗಿರ್ಬೋದು, ಈ ರೀತಿ ಸಾಮಾಜಿಕ ಜಾಲತಾಣ ಪೋಸ್ಟ್ ಹಾಕುವಂತ ಏನು
ಕಿಡಿಗೇಡಿಗಳಿದ್ದಾರೆ, ಅಂತವರಿಗೆ ಒಂದು ಸಂದೇಶವನ್ನ ರವಾನಿಸಿರ್ತಕ್ಕಂಥದ್ದು ಸೌಖ್ಯ. ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ.